ಸಾಮಾಜಿಕ ಪರಿಶೋಧನೆ ನಿರ್ದೇಶನಾಲಯ ಬೆಂಗಳೂರು, ಶಾಲಾ ಶಿಕ್ಷಣ ಮತ್ತು ಸಾಕ್ಷರತೆ ಇಲಾಖೆ ಬೆಂಗಳೂರು, ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ, ತಾಲೂಕು ಪಂಚಾಯತ್ ಹರಿಯಾಣ ವತಿಯಿಂದ ನಾವು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೃಷ್ಟಿಯಲ್ಲಿ 2023-24ನೇ ಸಾಲಿನ ಸಮಗ್ರ ಶಿಕ್ಷಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಪೋಷಣ ಶಕ್ತಿ ನಿರ್ಮಾಣ ಯೋಜನೆಗೆ ಸಂಬಂಧಪಟ್ಟಂತೆ ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಂಡಿದ್ದೇವೆ. ಸದರಿ ಸಾಮಾಜಿಕ ಪರಿಶೋಧನಾ ಸಭೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲೆಯ ಮುಖ್ಯ SDMC ಅಧ್ಯಕ್ಷರಾದ ಶ್ರೀ ನಾರಾಯಣ ಬೊಬಾಟೆ ಸರ್ ಅವರೇ, ಅದೇ ರೀತಿಯಾಗಿ ಶಾಲೆಯ ಮುಖ್ಯ ಶಿಕ್ಷಕರಾದ ಶ್ರೀಮತಿ ಪ್ರೇಮಾ ನಾರಾಯಣ ಅವರೇ, ಹಾಗೂ ಉಪಸ್ಥಿತಿರುವಂತಹ ಎಲ್ಲ ಸಹ ಶಿಕ್ಷಕರ ವೃಂದದವರೇ, ಹಾಗೂ ಈ ಯೋಜನೆಯ ಕೇಂದ್ರ ಬಿಂದುವಾಗಿರುವ ನಮ್ಮ ಮುದ್ದು ಮಕ್ಕಳೇ ಹಾಗೂ ಫಲಾನುಭವಿಗಳೇ, ಹಾಗೂ ಕುಸ್ತಿ ಗ್ರಾಮದ ಎಲ್ಲ ಸಮಸ್ತ ಗುರು ಹಿರಿಯರೇ, ಇಂದು ನಾವು ಸರ್ಕಾರದ ನಿರ್ದೇಶನದ ಪ್ರಕಾರ ಸಾಮಾಜಿಕ ಪರಿಶೋಧನೆ ಅನ್ನೋದು ಇದು ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅನ್ನೋ ಯೋಜನೆ ಬಂದು 2005ರಲ್ಲಿ ಅವಾಗಿನಿಂದಲೇ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಜಾರಿಯಾಗಿದೆ. ಇದರ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯಾವುದೇ ಯೋಜನೆ ಅನುಷ್ಠಾನ ಮಾಡಿದರೆ ಆ ಯೋಜನೆಯ ಸದ್ಬಳಕೆ ಆಗಬೇಕು, ಜನರಿಗೆ ಉಪಯೋಗ ಆಗಬೇಕು, ಮತ್ತು ಪ್ರತಿಯೊಂದು ಯೋಜನೆಯಲ್ಲಿ ಜನರ ಸಹಭಾಗಿತ್ವ ಇರಬೇಕು, ಮತ್ತು ಜನರಿಗೆ ಅದರ ಉಪಯೋಗ ಆಗಿದ್ದರ ಬಗ್ಗೆ ಜನರೇ ಅದಕ್ಕೆ ಒಂದು ಉತ್ತರವನ್ನು ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೆ. ಈಗ ಎಲ್ಲ ಆಡಿಟ್ಗಳು ನಡೀತಾವೆ, ಅಂದರೆ AG ಆಡಿಟ್, ಲೋಕಲ್ ಆಡಿಟ್ ನಡೀತದೆ. ಕೇವಲ ಕಡತಗಳನ್ನು ಪರಿಶೀಲನೆ ಮಾಡಿ, ಬಿಲ್ಗಳನ್ನು ಮಾತ್ರ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸ್ತಾರೆ. ಆದರೆ ಇದು ಸಾಮಾಜಿಕ ಪರಿಶೋಧನೆ ಅದರ ವಿಭಿನ್ನವಾಗಿದೆ. ಇದರಲ್ಲಿ ಏನಂತ ಹೇಳಿದ್ರೆ, ಕಡತಗಳ ಪರಿಶೀಲನೆ ಜೊತೆಗೆ ನೈಜವಾಗಿ ಏನು ಕಾಮಗಾರಿ ಅನುಷ್ಠಾನ ಅಂತ ಹೇಳಿದ್ರೆ, ನಾವು ಗ್ರಾಮ ಪಂಚಾಯತಿ ಲೆಕ್ಕದಲ್ಲಿ ನೋಡಿದ್ರೆ ಕಾಮಗಾರಿ ಅನುಷ್ಠಾನ ನೋಡ್ತೇವೆ. ಇಲ್ಲಿ ನೋಡ್ಬೇಕಂತ ಹೇಳಿದ್ರೆ ನಮ್ಮ ಮಕ್ಕಳು ಫಲಾನುಭವಿಗಳಿಗೆ ನಾವು ಭೇಟಿ ಮಾಡಿರ್ತೀವಿ, ಅಂದ್ರೆ ಮಕ್ಕಳಿಂದಲೇ ಮಾಹಿತಿಯನ್ನು ಕಲೆ ಹಾಕ್ತೇವೆ. ಅಂದ್ರೆ ಏನು ಈಗ ನಮ್ಮ ಮಧ್ಯಾಹ್ನದ ಉಪಹಾರ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಕೊಡ್ತಾ ಇದೆ ಅಲ್ಲ ಆಹಾರ ಧಾನ್ಯಗಳನ್ನು, ಅದು ಸದ್ಬಳಕೆ ಆಗ್ತಾ ಇದೆ ಇಲ್ಲ, ಅವರಿಗೆ ಸರಿಯಾದ ಪ್ರಮಾಣದಲ್ಲಿ ಮುಟ್ತಾ ಇದೆ ಇಲ್ಲ, ಅದನ್ನು ನಾವು ಇದು ಏನಂತ ಹೇಳಿದ್ರೆ ನಾವು ಫಿಸಿಕಲ್ ಆಗಿ ಪರಿಶೀಲನೆ ಮಾಡೋದು, ಈ ರೀತಿಯಾಗಿ ಅದನ್ನು ಪರಿಶೀಲನೆ ಮಾಡಿ ಕೂಡ ನಾವು ದೃಢೀಕರಿಸ್ತೇವೆ. ಅದರ ಜೊತೆಗೆ ಮತ್ತೊಂದು ನಮ್ಮ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಇದರಲ್ಲಿ ಸರ್ಕಾರದ ಒಂದು ಮಾನದಂಡ ಪ್ರಕಾರ ಪ್ರೀ ನರ್ಸರಿಯಿಂದ 12ನೇ ತರಗತಿ ಉಚಿತ ಮತ್ತು ಕಡ್ಡಾಯ ಮತ್ತು ಸಮಾನತೆ ಶಿಕ್ಷಣ, ಈ ಯೋಜನೆಗೆ ಸಂಬಂಧಪಟ್ಟಂತೆ ಸರ್ಕಾರ ಏನು ಮಾನದಂಡ ಮಾಡಿದೆ ಅದರ ಪ್ರಕಾರ ಅವರಿಗೆ ಮುಕ್ತಾ ಇದೆ ಇಲ್ಲ ಅನ್ನೋದನ್ನು ಕೂಡ ನಾವು ದಾಖಲೆಗಳಿಂದ ಮತ್ತು ಮಕ್ಕಳಿಂದ ಮತ್ತು ಸಮುದಾಯ ಶಿಕ್ಷಕರಿಂದ ಪರಿಶೀಲನೆ ಮಾಡಿ ಒಂದು ವರದಿಯನ್ನು ಸಿದ್ಧ ಮಾಡಿ ಒಂದು ಸರ್ಕಾರಕ್ಕೆ ಸಲ್ಲಿಸುವ ನಿಟ್ಟಿನಲ್ಲಿ ನಾವು ಪ್ರತಿ ಶಾಲೆಯಲ್ಲಿ 3 ದಿನಗಳ ಕಾಲ ಕನಿಷ್ಠ ಇದು ಸಾಮಾಜಿಕ ಪರಿಶೋಧನೆಯನ್ನು ಹಮ್ಮಿಕೊಳ್ತೇವೆ. 2028ರವರೆಗೆ ರಾಜ್ಯದಲ್ಲಿರುವ ಎಲ್ಲ ಶಾಲೆಗಳಿಗೂ ಕೂಡ ಸಾಮಾಜಿಕ ಪರಿಶೋಧನೆ ಮಾಡಿ ವರದಿ ಮಂಡಿಸಬೇಕಾಗಿರುವುದರಿಂದ ನಾವು ನಮ್ಮ ತಾಲೂಕಿನಲ್ಲಿ ಕಳೆದ ಬಾರಿ 40 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ವಿ. ಈ ಬಾರಿ ಕೂಡ 40 ಶಾಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅಂದ್ರೆ ಪ್ರತಿ ಪಂಚಾಯತಿಗೆ 2ರಂತೆ ನಾವು ಶಾಲೆಗಳನ್ನು ಆಯ್ಕೆ ಮಾಡ್ಕೊಳ್ತೇವೆ. ಒಂದು HPS ಮತ್ತೊಂದು LPS ಶಾಲೆ, ಈ ರೀತಿಯಾಗಿ ನಾವು ಆಯ್ಕೆ ಮಾಡಿಕೊಂಡು ಅಲ್ಲಿ ಪರಿಶೀಲನೆ ಮಾಡ್ತೇವೆ. ಇದರಲ್ಲಿ ಏನಂತ ಹೇಳಿದ್ರೆ ನಾವು ಮುಖ್ಯವಾಗಿ 1 ವರ್ಷದ ಮಾತ್ರ ನಮಗೆ ಟಾರ್ಗೆಟ್ ಅನ್ನು ಕೊಟ್ಟಿದ್ದಾರೆ, 1 ವರ್ಷದ ಮಾತ್ರ ನೀವು ಮಾಡ್ಬೇಕಂತ ಹೇಳಿ. ಅದರಲ್ಲಿ ಮುಖ್ಯವಾಗಿ ನಾವು ಏನು ಅನುದಾನ ಬಿಡುಗಡೆ ಆಗಿರ್ತದೆ, ಅನುದಾನಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಖರ್ಚುಗಳನ್ನು ಮಾಡಿದ್ದಾರೆ, ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಡಾಕ್ಯುಮೆಂಟ್ಸ್ಗಳನ್ನು ನಿರ್ವಹಣೆ ಮಾಡಿದ್ದಾರೆ, ಮತ್ತು ಖರ್ಚು ಭರಿಸಿದ್ದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಆಸ್ತಿ ಇದೆ ಇಲ್ಲ, ಮತ್ತು ಅದು ಯಾರು ಫಲಾನುಭವಿಗಳಿಗೆ ಅದು ಕ್ರಮಬದ್ಧವಾಗಿ ಮುಟ್ಟಿದೆ ಇಲ್ಲ ಅನ್ನೋದನ್ನು ಪರಿಶೀಲನೆ ಮಾಡಿ ಒಂದು ಸಭೆಯನ್ನು ಕರೆಯೋದು. ಈ ಸಭೆಯ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಾವು 4 ಗೋಡೆಗಳ ಮಧ್ಯೆ ಮತ್ತೆ ನಮ್ಮಷ್ಟಕ್ಕೆ ನಾವೇ ವರದಿ ಮಾಡುವುದಿಲ್ಲ, ಜನರಿಗೂ ಕೂಡ ಕರೆದು ಅವ್ರ ಜೊತೆ ಚರ್ಚೆ ಮಾಡಿ ಅವರ ಅಭಿಪ್ರಾಯವನ್ನು ಸಂಗ್ರಹಿಸಿ ನಾವು ಅಂತಿಮವಾಗಿ ಅದು ಫೈನಲ್ ಮಾಡೋದು. ಈಗ ಎಕ್ಸಾಂಪಲ್ ಹೇಳ್ಬೇಕಂತ ಹೇಳಿದ್ರೆ, ಬೇಳೆ ಕಳಪೆ ಮಟ್ಟದಾಗಿದೆ, ಅದು ಕೇವಲ ನಾವು ಮಾತ್ರ ನೋಡಿ ಹೇಳುವಂಥದ್ದಲ್ಲ, ಅದು ಜನನೂ ಕೂಡ ಹೇಳಬೇಕು. ಅವರ ಅಂಗೀಕಾರ ಸಿಕ್ಕಿದ್ರೆ ಮಾತ್ರ ಅದು ದೃಢೀಕರಣವಾಗ್ತದೆ. ನಮ್ದು ಕೆಲಸ ಏನಂತ ಹೇಳಿದ್ರೆ, ಏನಿದೆ ಅದನ್ನು ನಾವು ನಿಮ್ಮ ಮುಂದೆ ಇಡೋದು, ಅದಕ್ಕೆ ನೀವು ಎಲ್ಲರೂ ಸೇರಿ ಒಂದು ದೃಢೀಕರಣ ಕೊಟ್ಟರೆ ಅದು ವರದಿಯಲ್ಲಿ ಸಾರ್ವಜನಿಕರಿಂದ ಈ ರೀತಿ ಅಭಿಪ್ರಾಯ ಸಂಗ್ರಹವಾಗಿದೆ ಅಂತ ಹೇಳಿ ಕಳಿಸುವಂತಹ ಒಂದು ಇದು ಉದ್ದೇಶವಾಗಿದೆ ಈ ಸಾಮಾಜಿಕ ಪರಿಶೋಧನೆ. ಇದು ಕೇವಲ ತಪ್ಪುಗಳನ್ನು ಮಾತ್ರ ಕಂಡುಹಿಡಿಯೋದಂತಲ್ಲ, ಪ್ರಾಥಮಿಕವಾಗಿ ಏನಾದರೂ ಒಂದು ತಪ್ಪುಗಳು ಕಂಡು ಬಂದರೆ ಅದನ್ನು ಸರಿಪಡಿಸಿಕೊಂಡು ಮುಂದೆ ಯೋಜನೆಯನ್ನು ಉತ್ತಮವಾಗಿ ಅನುಷ್ಠಾನ ಮಾಡಲಿಕ್ಕೆ ಒಂದು ಸಹಾಯವಾಗಲಿ ಅನ್ನೋ ಕಾರಣಕ್ಕಾಗಿ ಸರ್ಕಾರ ಈಗ ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಈಗ ಸಾಮಾಜಿಕ ಪರಿಶೋಧನೆಯನ್ನು ಮಾಡ್ತಾ ಇದೆ. ಈಗ ಏನಂತ ಹೇಳಿದ್ರೆ, ಈ ಯೋಜನೆಯಲ್ಲಿ ಕೊಡುವಂತಹ ಮುಖ್ಯ ಆಹಾರ ಧಾನ್ಯಗಳನ್ನು ಹೇಳ್ಬೇಕಂತ ಹೇಳಿದ್ರೆ, ಈಗ ಮಧ್ಯಾಹ್ನದ ಉಪಹಾರ ಬಿಸಿ ಊಟ ಯೋಜನೆಯಲ್ಲಿ 2002 ಮತ್ತು 3 ಮತ್ತು 4ನೇ ಸಾಲಿನಿಂದಲೇ ಜಾರಿಯಾಗಿದೆ. ಇದು ಏನಂತ ಹೇಳಿದ್ರೆ, 1ರಿಂದ 5ನೇ ತರಗತಿಯ ಮಕ್ಕಳಿಗೆ 100 ಗ್ರಾಂ ಅಕ್ಕಿ ಕೊಡ್ತಾರೆ, 20 ಗ್ರಾಂ ಬೇಳೆಯನ್ನು ಕೊಡ್ತಾರೆ, 50 ಗ್ರಾಂ ತರಕಾರಿ ಕೊಡ್ತಾರೆ, 5 ಗ್ರಾಂ ಎಣ್ಣೆ ಕೊಡ್ತಾರೆ, 2 ಗ್ರಾಂ ಉಪ್ಪು, ಆನಂತರ 51 ರೂಪಾಯಿ ಇದು ಏನಂದ್ರೆ ಸಾಂಬಾರ್ ಪದಾರ್ಥವನ್ನು ಕೊಡ್ತಾರೆ.
ಅದೇ ರೀತಿ ಗ್ಯಾಸಿಗೆ ₹1.04 ಅಂತ ಕೊಡ್ತಾರೆ. ಒಟ್ಟು ₹6.19 ಇದು ಹಿಂದಿನ ಸಾಲಿನಲ್ಲಿ ಆಗಿತ್ತು. ಈಗ ಏನಾಗಿದೆ ಅಂತ ಹೇಳಿದ್ರೆ ಪ್ರಸಕ್ತ ಏಪ್ರಿಲ್ನಿಂದ ಇದಕ್ಕೆ ₹9.78 ಕೊಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ 1ರಿಂದ 5ನೇ ತರಗತಿಗೆ, 6ರಿಂದ 10ನೇ ತರಗತಿ ಅಂದ್ರೆ 8 ಮತ್ತು 9ಕ್ಕೆ ನಮ್ಮ ಕೇಂದ್ರ ಸರ್ಕಾರದ ಅನುದಾನ ಇಲ್ಲ, ರಾಜ್ಯ ಸರ್ಕಾರವೇ ಅನುದಾನ ಭರಿಸುತ್ತದೆ. ಆ ಕಾರಣಕ್ಕಾಗಿ ಇದರಿಂದ 6ರಿಂದ 9 10ನೇ ತರಗತಿಯವರಿಗೆ ಏನಿದೆ ಅಂತ ಹೇಳಿದ್ರೆ ಇದಕ್ಕೆ ಪ್ರಸಕ್ತವಾಗಿ ₹10.17 ಕೊಡ್ತಾ ಇದೆ. ಇಲ್ಲಿ ಏನಂತ ಹೇಳಿದ್ರೆ 150 ಗ್ರಾಮ್ ಅಕ್ಕಿ ಕೊಡ್ತಾರೆ, 30 ಗ್ರಾಮ್ ಬೇಳೆ ಕೊಡ್ತಾರೆ ಅವರಿಗೆ, 7 ಗ್ರಾಮ್ ಎಣ್ಣೆಯನ್ನು ಕೊಡ್ತಾರೆ, 4 ಗ್ರಾಮ್ ಉಪ್ಪು, ಆಮೇಲೆ 75 ಗ್ರಾಮ್ ತರಕಾರಿ ಈ ರೀತಿಯಾಗಿ ಕೊಡ್ತಾರೆ. ಅವರಿಗೆ ₹10.17 ಪ್ರತಿ ಮಗುವಿಗೆ 1 ದಿನ ಕೊಡ್ತಾ ಇದ್ದಾರೆ. ಅದು ಸಮರ್ಪಕವಾಗಿ ಆದಷ್ಟೇ ಪ್ರಮಾಣದಲ್ಲಿ ಹಾಕಿ ಬಳಕೆ ಮಾಡ್ತಾ ಇದ್ದಾರೆ ಇಲ್ಲ ಅನ್ನೋದನ್ನ ಪರಿಶೀಲನೆ ಮಾಡಿ ನಾವು ಸರ್ಕಾರ ಕೇಳಬೇಕಾಗಿದೆ. ಮತ್ತೆ ಕೆಲವೊಂದು ಬಾರಿ ಏನಾಗ್ತದೆ ಅಂತ ಹೇಳಿದ್ರೆ ಮಕ್ಕಳು ಊಟ ಮಾಡುವಂತ ಕ್ವಾಂಟಿಟಿಯಲ್ಲಿ ಏನಾದ್ರೂ ಕಡಿಮೆ ಆದ್ರೆ ಸರ್ಕಾರ ನಿಗದಿಪಡಿಸಿರುವ ಮಾನದಂಡದ ಪ್ರಕಾರ ಆಹಾರದ ಪೋಲಾಗ್ತಾ ಇದೆ. ಅದು ಕೂಡ ಆಗ್ಬಾರ್ದು. ಅಂತದ್ದೇನಾದ್ರೂ ಕಂಡು ಬಂದ್ರೂ ಕೂಡ ನಾವು ಬರೆಯುವಂತದ ಅಧಿಕಾರ ನಮಗಿದೆ. ಯಾಕಂತ ಹೇಳಿದ್ರೆ ಈಗ 150 ಗ್ರಾಮ್ ಅಕ್ಕಿ ಅಷ್ಟು ಮಕ್ಕಳು ಎಲ್ಲಾನು ತಿನ್ನೋದಿಲ್ಲ, ಅಲ್ಲಿ ಸ್ಟಾಕ್ ನಲ್ಲಿ ಹೆಚ್ಚಿರುವಂತದ್ದಿದೆ. ಅಂದ್ರೆ ಒಂದ್ಸಲ ಈಗ ಅದೇ ಪ್ರಕಾರವಾಗಿ ಸರ್ಕಾರ ಆಹಾರ ಧಾನ್ಯ ಸರಬರಾಜು ಮಾಡ್ತದೆ ಶಾಲೆಗಳಿಗೆ. ಆದ್ರೆ ಅದರಲ್ಲಿ ಹೆಚ್ಚು ಆಹಾರ ಉಳಿತಾಯವಾದ್ರೆ ಅದು ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಕಳಿಸ್ತಾ ಇದೆ ಅಂತ ಹೇಳಿ ನಾವು ಕಡಿಮೆನೂ ಮಾಡಬಹುದು. ಮತ್ತು ಗುಣಮಟ್ಟದಲ್ಲಿ ಏನಾದ್ರೂ ಕೊರತೆ ಕೊಂಡು ಬಂದ್ರೆ ಅದು ಕೂಡ ನಾವು ಹೇಳ್ಬಹುದು. ಈಗ ಚಿಕ್ಕಿ ನೋಡ್ರಿ ಮೊದಲು ಕೊಡ್ತಿದ್ರು, ಅದರಲ್ಲಿ ಬೆಲ್ಲ ಮಿಕ್ಸ್ ಮಾಡ್ತಾ ಇಲ್ಲ, ಸಕ್ಕರೆ ಅಂಶ ಹೆಚ್ಚಾಗಿತ್ತು. ಆ ಕಾರಣಕ್ಕಾಗಿ ಅದನ್ನ ರಿಪೋರ್ಟ್ ಹೋದ್ಮೇಲೆ ಅದನ್ನ ಬ್ಯಾನ್ ಮಾಡಿದ್ದಾರೆ. ಈಗ ಬಾಳೆಹಣ್ಣೊಂದು ಮತ್ತೆ ಮೊಟ್ಟೆದು ಕೂಡ ಅದೇ ಪ್ರಾಬ್ಲಮ್ ಬರ್ತಾ ಇದೆ. ಅಂದ್ರೆ ಮೊಟ್ಟೆನೂ ಕೂಡ ಕೆಲವೊಂದು ಸರಿಯಾಗಿ ಕೊಡ್ತಾ ಇಲ್ಲ, ಅಂದ್ರೆ ಸ್ಟಾಕ್ ಇದಾಗಿರೋದು, ಆನಂತರ ಬಾಳೆಹಣ್ಣಲ್ಲಿ ಅದು ಇದು ಹಾಕಿ ಕೆಮಿಕಲ್ ಹಾಕಿ ಹಣ್ಣು ಮಾಡ್ತಾ ಇರೋದು, ಇಂಥ ಅಂಶಗಳು ಇರೋದ್ರಿಂದ ಇದು ಪೋಷಣ ಅಭಿಯಾನ ಅಂತ ಹೇಳಿದ್ರೆ ಮಕ್ಕಳಿಗೆ ಪೌಷ್ಟಿಕ ಅಂಶವನ್ನು ಸಿಗಬೇಕು. ಅದನ್ನ ಬಿಟ್ಟು ಇದನ್ನು ತಿನ್ನಿಸಿ ಮತ್ತೆ ನಾವು ಅವರ ಆರೋಗ್ಯವನ್ನು ಹಾಳು ಮಾಡಬಾರ್ದು. ಆ ಕಾರಣಕ್ಕಾಗಿ ನಾವೇನಂತ ಹೇಳಿದ್ರೆ ಏನೇನು ನೈಜವಾಗಿದೆಯಲ್ಲ ಅದನ್ನು ಹೇಳ್ತಾ ಇದ್ದೇವೆ. ಅದನ್ನು ಹೊರತುಪಡಿಸಿ ನೀವು ಸ್ಥಳೀಯವಾಗಿ ಏನಾದ್ರೂ ಆಹಾರದಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಮುಕ್ತವಾಗಿ ಈ ಸಭೆಯಲ್ಲಿ ಚರ್ಚೆ ಮಾಡ್ಬೋದು. ಅದನ್ನು ಕೂಡ ನಾವು ಮೇಲಿನ ಹಂತಕ್ಕೆ ಸಲ್ಲಿಸಬಹುದು. ಮತ್ತೇನಂತ ಹೇಳಿದ್ರೆ ಈಗ ಹಾಲಿಂದು ಕೆಲವೊಂದು ಮಕ್ಕಳು ಕುಡಿಯಲ್ಲ ಅಂತ ಹೇಳ್ತಾ ಇದ್ದಾರೆ, ಹಾಲಿನ ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ಅದು ಕೂಡ ಬೇಡ ಅಂತ ಹೇಳಿದ್ರೆ ಅದು ಕೂಡ ನೀವು ಮುಕ್ತವಾಗಿ ಸಭೆಯಲ್ಲಿ ಹೇಳ್ಬೋದು. ಅದರಲ್ಲಿ ಏನಾದರೂ ಚೇಂಜಸ್ ಮಾಡ್ಬೋದು. ಹಾಲಿನ ಪೌಡರ್ ಮಕ್ಕಳಿಗೆ ಕೊಡ್ತಾ ಇದ್ದಾರೆ, ಅದನ್ನ ಎಲ್ಲ ಮಕ್ಕಳು ಕೆಲವೊಂದು ಮಕ್ಕಳಿಗೆ ಆಗ್ತಾ ಇಲ್ಲ ಅಂತದ್ದು, ಅದು ಕೂಡ ಏನಾದರೂ ಸಮಸ್ಯೆ ಇದ್ರೆ ನೀವು ಹೇಳ್ಬೋದು. ಇದರ ಜೊತೆಗೆ ಮತ್ತೊಂದು ಏನಂತ ಹೇಳಿದ್ರೆ ನಾವು ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ಇಲ್ಲಿ ಎಲ್ಲ ಮಕ್ಕಳಿಗೂ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ಇದೆ. ಅದರ ಜೊತೆಗೆ ಏನಂತ ಹೇಳಿದ್ರೆ ಮಕ್ಕಳಿಗೆ ಉಚಿತ ಪಠ್ಯಪುಸ್ತಕ ಮತ್ತು ಸಮವಸ್ತ್ರಗಳನ್ನು ಕೊಡುವಂತ ವ್ಯವಸ್ಥೆ ಇದೆ. 1ರಿಂದ 5 ಕಿಲೋಮೀಟರ್ ದೂರದಿಂದ ಬರುವಂತ ಮಕ್ಕಳಿಗೆ ಪ್ರಯಾಣ ಭತ್ಯೆ ಕೊಡುವಂತ ವ್ಯವಸ್ಥೆಯೂ ಕೂಡ ಇದೆ. ಅಂದ್ರೆ ಕೆಲವೊಂದು ಶಾಲೆಯಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇದನ್ನು ಹೇಳ್ತಾ ಇಲ್ಲ ಆ ಮಕ್ಕಳಿಗೆ. ಅಂದ್ರೆ ಅವರು ಏನು ಅದಕ್ಕೆ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ಗಳನ್ನ ಶಾಲೆಗೆ ಸಲ್ಲಿಸಿದ್ರೆ ಅವ್ರದ್ದು ಅದನ್ನ ಅಪ್ಲಿಕೇಶನ್ ಮುಂದಕ್ಕೆ ಹಾಕಿದ್ರೆ ಅವರಿಗೆ ಪ್ರಯಾಣ ಭತ್ಯೆಯನ್ನು ಕೊಡುವಂತ ವ್ಯವಸ್ಥೆಯೂ ಕೂಡ ಇದೆ. ವಿಕಲಚೇತನ ಮಕ್ಕಳಿಗೆ ಗೃಹ ಆಧಾರಿತ ಶಿಕ್ಷಣವನ್ನು ಕೊಡುವಂತ ವ್ಯವಸ್ಥೆಯು ಕೂಡ ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿದೆ. ಅಂತ ಮಕ್ಕಳಿಗೆ ಶಿಷ್ಯ ವೇತನವನ್ನು ಕೊಡುವಂತ ಕೂಡ ಇದು ಬೆಂಗಾವಲು ಭತ್ಯೆಯಾಗಿ ನೀಡುವಂತ ವ್ಯವಸ್ಥೆಯು ಕೂಡ ಈ ಯೋಜನೆಯಲ್ಲಿದೆ. ಅಂತವೆಲ್ಲ ಯೋಜನೆಗಳು ತಿಳ್ಕೊಂಡು ಅದರ ಸದುಪಯೋಗ ಪಡ್ಕೊಳ್ಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಮತ್ತೆ ಇಷ್ಟೊತ್ತಿಗೆ 3 ದಿನಗಳ ಕಾಲ ಏನು ನಮ್ಮ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳು ನಿಮ್ಮ ಶಾಲೆಯಲ್ಲಿ ಉಳಿದು ಏನೇನು ವರದಿಗಳನ್ನು ಸಂಗ್ರಹಿಸಿದ್ದಾರೆ ಆ ವರದಿಯನ್ನು ತಮ್ಮ ಮುಂದೆ ಮಂಡನೆಯನ್ನು ಮಾಡ್ತಾರೆ. ಮತ್ತೆ ಅದನ್ನು ಹೊರತುಪಡಿಸಿ ಮತ್ತೆ ಏನಾದರೂ ಹೊಸ ವಿಷಯಗಳು ಇದ್ರೆ ಸೇರಿಸೋದಿದ್ರೆ ವರದಿಯಲ್ಲಿ ಸೇರಿಸಬಹುದು. ಮತ್ತೆ ಶಾಲೆಗಾಗಿ ಇನ್ನೂ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಾಡಬಹುದು ಅಂತ ಹೇಳಿ ನಿಮ್ಮ ಸಲಹೆ ಸೂಚನೆಗಳನ್ನಿದ್ರೂ ಕೂಡ ಮುಕ್ತವಾಗಿ ಹಂಚಿಕೊಳ್ಬಹುದು ಅಂತ ಹೇಳ್ತಾ ಇಷ್ಟೊತ್ತು ನನಗೆ ಪ್ರಾಸ್ತಾವಿಕವಾಗಿ 1-2 ಮಾತನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸುತ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದ.